ಬಿಜೆಪಿ ಮೂರ್ಖತನ. ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೆಲ್ಲ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಈ ಎಲೆಕ್ಷನ್ ಬಿಸಿಲಿ ಇದು ನೀವು ಜಾಸ್ತಿ ಕವರ್ ಮಾಡೋದಿಲ್ಲ ಅಂತ. ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡೋದಿಲ್ಲ, ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀವಿ ವಿಚಾರದಲ್ಲಿ. ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನ್ ಅಭಿಯಾನ ಮಾಡ್ತಾರೆ? ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಎಲ್ಲ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಅಭಿಯಾನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೇ ಎರಡು ಬಣ ಇದೆ, ಒಂದು ವಿಜೇಂದ್ರ ಅವ್ರ ಬಣ, ಇನ್ನೊಂದು ಯತ್ನಾಳ್ ಅವರ ಬಣ. ನೋಡ್ರಿ, ಅವ್ರದ್ದು ಏನ್ ಬಣ ಇದೆಯೋ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡಕ್ಕೆ ಹೊರಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತಂದ್ರೆ, ಯತ್ನಾಳು 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ? ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಮೋರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡು ಕುರಿನ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ, ಅವ್ರೇನ್ ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು. ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥ ನಾರಾಯಣ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ. ಅದ್ರ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1,000 ಕೋಟಿ ರೂಪಾಯಿನ? ಅವ್ರು ಕೊಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕೀಗ ಯಾರು ಹೇಳಿದ್ರು ಏನು ಅಂತ. ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವರು. ಸರ್, ಕೋವಿಡ್ ಹಗರಣಗಳನ್ನ ಸಂಸತ್ನಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಅಂತೇಳಿ ಈಗ ಚರ್ಚೆ ಶುರುವಾಗಿದೆ ಸರ್, ಇಲ್ಲಿನ ಕೋವಿಡ್ ಹಗರಣಗಳನ್ನ. ನೋಡಿಯಪ್ಪ, ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ಮೀಟಿಂಗ್ ಮಾಡಿದೀವಿ. ಪುನಃ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ರಿಕವರಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿದ್ದರಾಮೂರ್ತಿ ಅವರು ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೂಡ ಖರೀದಿ ಮುಂದಾಗಿದ್ದಾರೆ ಕಾಂಗ್ರೆಸ್ ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಶುರು ಮಾಡಿದ್ದಾರೆ. ಈಗ ಫಸ್ಟ್ ಈಗ 1,000 ರೂಪಾಯಿ ಕಲೆಕ್ಟ್ ಮಾಡಿ 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದು ನಾನು ಸಮರ್ಥಿಸ್ತಾ ಇದ್ದೀನಿ. ಆಗ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಏನೇನೋ ಪ್ರಯೋಗಗಳು ನಡೀತಾ ಇದೆ.